ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಸ್ವೀಟ್ ಕಾರ್ನ್ ದೋಸೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಒಂದು ಫ್ರೆಶ್ ಆಗಿರುವಂಥ ಸ್ವೀಟ್ ಕಾರ್ನನ್ನು ತೊಗೊಂಡು ಈ ರೀತಿಯಾಗಿ ಬಿಡಿಸ್ಕೊಂಡು ನೋಡಿ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚು ಹಸಿ ಶುಂಠಿ, 3ರಿಂದ 4 ಒಣ ಮೆಣಸಿನಕಾಯಿ. ನಾನು ಗುಂಟೂರು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ, ಯಾಕಂದರೆ ಖಾರ ತುಂಬ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತದೆ, ತುಂಬ ಹೆಲ್ದಿಯಾಗಿರೋದ್ರಿಂದ ನಾವು ಮಕ್ಕಳಿಗೆ ಕೂಡ ಈಸಿಯಾಗಿ ತಿನ್ನಿಸ್ಬೋದು. ನೋಡಿ, ಈ ರೀತಿಯಾಗಿ ಮಿಕ್ಸಿ ಆಗಿದೆ. ಇದಕ್ಕೆ ನಾವು 2 ಟೊಮೆಟೊವನ್ನು ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಕ್ಸಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವೇನು ಮಿಕ್ಸಿ ಮಾಡಿಟ್ಕೋಬೇಕು. ಎಲ್ಲವನ್ನು ನೀಟಾಗಿ ಒಂದು ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ. ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪು ಕೂಡ ನಾವು ಏನು ಮಾಡ್ಕೋಬೋದು, ಹಾಕ್ಕೊಂಡು ಅದಕ್ಕೆ ಅರ್ಧ ಬೌಲು ಚಿರೋಟಿ ರವೆಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕಿಟ್ಕೊಂಡು ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ರೆಡಿ ಮಾಡಿಟ್ಕೋಬೇಕು. ನಾವು ಸ್ವೀಟ್ ಕಾರ್ನ್ ದೋಸೆಯನ್ನು ಒನ್ ಟೈಮ್ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಮತ್ತು ಒಂಥರ ಯೂನಿಕ್ ಆದಂಥ ಟೇಸ್ಟ್ ಕೊಡುತ್ತೆ. ದೋಸೆ ತವಿ ಈ ರೀತಿಯಾಗಿ ಬಿಸಿ ಆದ ನಂತರ ನಾವು ದೋಸೆಯನ್ನು ಈ ರೀತಿಯಾಗಿ ಹಾಡಿಸ್ಕೋಬೇಕು. ನೋಡಿ, ಹೀಗೆ ದೋಸೆ ಹಾಕಿದ ನಂತರನೇ ನಾವು ಅದರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳನ್ನು ಉದುರಿಸ್ಕೊಂಡು ಮೀಡಿಯಮ್ ಉರಿಯಲ್ಲಿ ದೋಸೆಯನ್ನು ಬೇಯಿಸಬೇಕು. ಎರಡೂ ಬದಿಯಲ್ಲೂ ನೀಟಾಗಿ ಬೇಯಿದ ನಂತರ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಈ ದೋಸೆ ಜೊತೆಗೆ ಕಾಯಿ ಚಟ್ನಿ ಆದರೂ ತಿನ್ಕೊಳ್ಳಿ, ಇಲ್ಲಾಂದರೆ ಪುದೀನ ಚಟ್ನಿ ಆದರೂ ಮಾಡಿಕೊಂಡು, ಗ್ರೀನ್ ಚಟ್ನಿ ಅಂತಾರಲ್ಲ ಆ ರೀತಿಯಾಗಿ ಚಟ್ನಿ ಮಾಡ್ಕೊಂಡಾದರೂ ತಿನ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.